ರಾಮ ಲಕ್ಷ್ಮಣ ವನವಾಸಕ್ಕೆ ಹೋದ್ರು ಕೈಕನ ಮಾತಿಗೆ ನೋಡ್ರಿ ಇವ್ರು ಗುರುತಾಯಿ ನೋಡಿಕಿ ರಾಮಗ ಮತ್ತು ಲಕ್ಷ್ಮಣಗ ವನವಾಸ ಬತ್ತು. ಹೌದಲ್ಲ ವನವಾಸ. ಇವರು ಗುರು ಯಾರು? ವಸಿಷ್ಠ ಗುರುಗಳು. ವಶಿಷ್ಠ ಗುರು ರಾಮ ಲಕ್ಷ್ಮಣ. ಎಲ್ಲಿ ಹೋಗಿದ್ರು ಶಿಷ್ಯನ ಕಾಪಾಡುದು ಬಿಟ್ಟು ಇವನಿಗೆ 14 ವರ್ಷ ವನವಾಸಕ್ಕೆ ಹೊಂಟಾರಿ ಇವ್ರು ಇಬ್ರು. ಹೌದು. ಎಲ್ಲೇನು ತಮ್ಮ ವಶಿಷ್ಠ ಮಹಾರಾಜ್ರ ಪಟ್ಟುಗಟ್ಲಕ್ ಕೂತಾರ. ಪಟ್ಟುಗಟ್ಟುದಾಗಿಲ್ಲ ಗುರುವಿಗೆ. ರಾಮಂದು ಪಟ್ಟುಗಟ್ಲಕ್ ಸಜ್ಜ ಮಾಡ್ಯಾರ. ಪಟ್ಟು ಆಗುದಿಲ್ಲ ಅನ್ನೋದು ಗುರುವಿಗೆ ಗೊತ್ತಿಲ್ಲ. ತಮ್ಮ ಪಾಲು ಹಿಡಿದಿದ್ದು ಕದಲು ಬಿದಲು ಮಾಡಬೇಡ. ಹಣ್ಣು ಬಾಳಿಕಾಯಿ ಸುಲ್ದಂಗ ಆಗ್ಬೇಕದು. ಅಲ್ಲ ವಿಷಯಾಂತರ ಮಾಡಬೇಡ್ರಿ ಅಂತ ಹೇಳಿ ಹೇಳ್ತಾರ. ಹೌದು. ನಿಮಗೊಂದು ಮಾತು ಕೇಳ್ತಾ, ವಿಷಯಾಂತರ ಯಾರು ಮಾಡ್ಯಾರ ನೋಡ್ರಿ? ಚಂದ್ರ ಶಿಷ್ಯ. ಚಂದ್ರ ಶಿಷ್ಯ. ಹೌದಿಲ್ರಿ? ಹೌದು. ಬೃಹಸ್ಪತಿಯ ಮಡದಿ ತಾರಾಮತಿ. ಬೃಹಸ್ಪತಿ ಗುರುವ, ಚಂದ್ರ ಶಿಷ್ಯ. ಚಂದ್ರನ ವಿದ್ಯಾಪತಿ ಪೂರ್ಣ ಆದ ಬಳಿಕ ಗುರುದಕ್ಷಿಣ ಏನ್ ಕೂಡ್ಲಿ ಅಂತ ಹೇಳಿ ಚಂದ್ರ ಕೇಳ್ದ. ನೇಮದ ಪ್ರಕಾರ ನೇಮದ ಪ್ರಕಾರ ಶಿಷ್ಯ ನಿನ್ನ ಬಲ್ಲೆ ವಿದ್ಯಾಬುದ್ಧ ಕಲ್ತಿದ, ಗುರುದಕ್ಷಿಣ ಏನ್ ಕೂಡ್ಲಿ ಅಂದ ಕೂಡ್ಲೆ ಆ ಬೃಹಸ್ಪತಿ ಗುರು ಏನ್ ಹೇಳ್ದ? ಮನ್ಯಾಗ ಗುರುತಾಯಿ ಅದಾಳ ಅಂದ್ರ ತನ್ನ ಮಡದಿ ತಾರಾಮತಿ. ಹೌದು. ಆಕಿಗೆ ಹೋಗಿ ಕೇಳು, ಆಕಿ ಏನ್ ಬೀಳ್ತಾಳ ಅದು ಕುಡು ಅಂದ ಕೂಡ್ಲೆ ಚಂದ್ರ ಬಂದ. ಯಾರು? ಆ ಬೃಹಸ್ಪತಿಯ ಮಡದಿ ತಾರಾಮತಿ ಕಡೆ. ಏನು ಕೇಳ್ತಾನ? ನಾ ಗುರುವಿನಲ್ಲಿ ವಿದ್ಯಾಬುದ್ಧ ಕಲ್ತಿದ, ಪ್ರವೀಣ ಆಗಿದ, ಗುರುದಕ್ಷಿಣೆ ಏನ್ ಕೊಡ್ಲಿ? ನಾ ಗುರುದಕ್ಷಿಣೆ ಕೊಡ್ಬೇಕಾಗ್ಯದ. ಗುರುದಕ್ಷಿಣೆ ಕೊಡ್ಬೇಕಾಗ್ಯದ. ಏನ್ ಕೂಡ್ಲಿ ಅಂದಕ್ರ ಈಕಿ ಗುರುತಾಯಿ ಏನ್ ಕೇಳ್ಬೇಕ್ರಿ? ಏನು ಕೇಳ್ತಾಳ? 33 ಕೋಟಿ ದೇವತೆಯೊಳಗ ನಿನ್ನಂತ ಸುಂದರ ಪುರುಷ ಇನ್ನೊಬ್ಬರಿಲ್ಲ. ನಿನ್ನಂತ ಚೆಲುವು ಯಾರು ಇಲ್ಲ. ನಿನ್ನಂತ ಚೆಲುವು ಯಾರು ಇಲ್ಲ. ನಂದು ನಿಂದು ಸಮಾಗಮದಿಂದ ಒಂದು ಮಗ ಹಡಿಬೇಕಾಗ್ಯದ. ನೀ ನನ್ನ ಸಂಘ ಮಾಡ್ಬೇಕಂತ ಹೇಳಿ ಕೇಳ್ತಾಳ. ಇದೇ ಬೇಡ್ಕೊಂಡಾಳ ಆಕಿ. ಇದ್ರೊಳಗ ತಪ್ಪು ಶಿಷ್ಯ ಅಂದದ ಗುರುವಿಂದ ವಿಚಾರ ಮಾಡ್ರಿ. ಕಾಟ ಯಾರ್ದ ಮೋಸಿದ್ರಾಗ ಯಾಕಡೆ ದಾಟ್ತ ಅಂದ್ರ ದಾಟು ಕೂಡ ಹಂಗಿಲ್ಲ. ಇದು ಪೌರಾಣಿಕ, ಸುಮ್ ಕಡ್ಡು ಕತ್ತಿ ಅಲ್ಲಿದು. ಕಟ್ಟು ಕತಿಗಳಲ್ಲಿ ಪೌರಾಣಿಕ ಇವು. ಅವ್ವ ಗುರುತಾಯಿ. ಗುರುತಾಯವ್ವ ನಿನ್ನ ಆಟ. ಗುರುತಾಯವನ ಆಟ ಅದು ಬಿಡ್ರಿ ನೀವಿನ. ಅದೇ ಚಂದ್ರನ ಸಂಗಟ ಜೊತೆಗೂಡಿ ಬುಧ ಅಂತಕ್ಕಂತ ಮಗನ ಹಡ್ದಕ್ಕೆದಾಳ. ಹೌದು. ಯಾರ್ದಪ್ಪ ಫಾಲ್ಟ? ಹೇಳ್ತಾರ ಅವರು. ಫಾಲ್ಟ್ ಯಾರ್ದು? ಯಾಕಂದ್ರೆ ನೀವೇ ತೆಗೆದಿರಿ ತನ ಬಂದದಿದೆ. ಇಷ್ಟೇ ಹೇಳ್ರಿ ಗೌಡ್ರ. ಬರ್ಲಿ. ರಾಮ ಲಕ್ಷ್ಮಣ ವನವಾಸಕ್ಕೆ ಹೋದ್ರು ಕೈಕನ ಮಾತಿಗೆ ಗುಡ್ಡ ಗೌವರ ತಿರುಗತ್ತಿದ್ರು ಬಿಲ್ಬಣಿ ಹಗಲಿಗೆ. ಧರಣಿ ಕೇಸುನ ಶಾಪ ಕಗಲಿಲು ತಂದೆ ಮಣ್ಣಿಗೆ. ಧರಣಿ ಕೇಸುನ ಶಾಪ ಕಗಲಿಲು ತಂದೆ ಮಣ್ಣಿಗೆ. ಕಟ್ಟಿದ ಮಾತ ಕಟ್ಟಿದ ಬೊತ್ತೆ ಹೋಗಲು ಕರಲೆ. ನವಜಲು ಮಾ ಪುಣ್ಯ ಮಾಡಿ ಕಟ್ಟುವ ಪದರೇಲೆ. ಗುರುವಿನ ಪಾದ ಹಿಡದ ಹೋಗು ಭಕ್ತ ಬಾಗಲಗೆ. ಸಿದ್ಧರ ಪಾದ ಹಿಡದ ಹೋಗು ಭಕ್ತ ಬಾಗಲಗೆ. ಕಚ್ಚಿ ತಂದು ಇಡ್ತಿಳ ಶಬರಿ ಬಾರಿ ಹಳ್ಳಿಗೆ. ಹೂವಿನ ಹಾಸಿಗೆ ಹಾಸಿ ಕೈದಳು ಹಾದಿ ಬೀದಿಗೆ. ರಾಮನ ದರ್ಶನದಿಂದ ಶಬರಿ ಹೋಗ್ಲು ಮುಕ್ತಾಗಿ. ರಾಮನ ಏನು? ಶಿಕ್ಷಣದಿಂದ ಒಬ್ಬರೇ ಮುಕ್ತಾದವರಿಗೆ ತೋರಿಸ್ರಿ ಅಂತ ಹೇಳಿ ಉಲ್ಲೇಖದ ಹಿಂಗ ಶ್ರೀರಾಮನ ದರ್ಶನದಿಂದ ಶಬರಿ ಮುಕ್ತಾಗ್ಯಾಳ ಅಂತ ಹೇಳಿ. ಶ್ರೀರಾಮ ಗುರು ಎನ್ನ ಶಿಷ್ಯನು. ಯಾಕ್ರಿ ಕಕ್ಕ ಎಲ್ಲ ಹೊರಗೆ ಹಚ್ಚಿ, ಯಾಕಂದ್ರೆ ವಿಷಯಾಂತರ ಆಗಬಾರ್ದು ಅಂದಾರ ಅವರು. ನೋಡ್ರಿ ಮಹಾರಾಜ್ರ, ನಿಮ್ಗೊಂದು ಹೇಳ್ತಾ, ಎಷ್ಟೇ ವಿಷಯ ಮಾತಾಡ್ರಿ ಖರೆ ವಿಷಯಾಂತರ ಮಾತಾಡಬೇಡ್ರಿ ಅವ್ರ ಮುಂದ. ಏನು?
ವಿಷಯಾಂತರ ಆಗ್ಬಾರ್ದತ್ತಾರ ಅವರು. ಅಂದ್ರ ವಿಷಯ ಹಾದಿ ಬಿಟ್ಟು ಹೊಂಟಂಗ್ ಕಾಣಿಸ್ತದ ನಿಮ್ಮದು. ನೋಡಪ್ಪ, ನಾವೇ ನಿನಗ್ ಮೊದಲು ಹೇಳಿದ ಏನತ್ತ ಪಕ್ಕ ಹುಚ್ಚರಿ ಆಗ್ರಿ, ಪಕ್ಕ ಶಾಣ್ಯಾರಿ ಆಗ್ರಿ. ನನಗೆ ಏನತ್ತೀರೇನ್ರಿ ನೀವು? ಅಗಳೇನೆ ಹೇಳಿದಲ್ಲ ಹುಚ್ಚ ಶಾಣ್ಯ. ನನಗ ಪೈಲನೆ ಎಲ್ಲಕ್ ಹೋಗ್ಬೇಡ್ರಿ ಅಂತ ಹೇಳ್ಕೇರಿ. ಅಲ್ಲ, ಈ ಏನು ರಾಮದೇವ್ರದ್ದು ಹೇಳ್ದಿ. ಹೌದು, ಹೊತ್ತು ಹೊಂಟ್ರಿ ರಾಮನ ಪಟ್ಟ ಆಗ್ಬೇಕಾಗಿತ್ತಲ್ಲ. ಎಲ್ಲಾರು ಕೂತಾರ. ಇವ್ರು ವಶಿಷ್ಠ ಗುರುಗಳು ಅವ್ರಿಗೆ ಪಟ್ಟಕ್ಕೆ ಕುಂಡ್ರಸವ್ರದಾರ. ಬಾಳ ಗುರುಗಳು ಕೂತಾರ. ಹೌದು, 10 ಹೊಂಡಟ್ಟಿಗೆ ರಾಮ ಗಾದಿ ಏರವನ. ಎಲ್ಲಿ ಹೋಯ್ತು ತಮ್ಮ ನಿನ್ನ ಗಾದಿ? ಗಾದಿ ಹೋಯ್ತಲ್ಲ ಅರಣ್ಯಕ್ಕ. ನಿನ್ನಲ್ಲಿ ಗುರುವಿನ ಖುಬಿದ್ರಿ ಏರ್ಸ್ಬೇಕಾಗಿತ್ತು. ಏನೋ ಒಂದು ಬಹಳ ಚಂದ ಹೇಳಿದ್ರಿ ಮಹಾರಾಜ್ರ. ಏನದು? ನಿನ್ನಲ್ಲಿ ಗುರು ಅಂತಕ್ಕಂತ ಗುಂಡಿತ್ತಂದ್ರ ಹಾಕಿ ಹೊಡಿ, ಇದು ಬೀಳ್ತದ ಹುಲಿ. ಇಲ್ಲಿಕಂದ್ರ ಲೈಸನ್ ತೋರಿಸಿದ್ರ ಹುಲಿ ಅಂಜಂಗಿಲ್ಲ ಅಂದ್ರ ನೋಡ್ರಿ. ಹುಲಿಗೆ ಬಂದೂಕ್ ತೋರಿಸಿದ್ರ ಹುಲಿ ಅಂಜತದ, ಲೈಸನ್ ತೋರಿಸಿದ್ರ ಹುಲಿ ಅಂಜಂಗಿಲ್ಲ. ನೋಡಪ್ಪ, ಅದೇ ಮಾತು ನೀನೇ ಹೇಳ್ತಿ. ಮತ್ತ ಭಾರತಿ ಲಿಂಬ್ಯಾಳ ಗುಡ್ಡದೊಳಗ ಮಾಳಿಂಗರಾಯ್ ಹೋಗ್ಬೇಕಾದ್ರ ಅವನ ಬಲ್ಲೆ ಲೈಸನ್ ಇಲ್ಲ, ಬಂದೂಕಿಲ್ಲ. ನೋಡ್ರಿ ಅವ್ನಿಗೆ ಹೇಳ್ರಿ ನೀವು ಎಲ್ಲಾರು. ಮತ್ತ ಯಾನದ ಬರೇ ಭಂಡಾರ ಎಲ್ಲದ್ರಿ? ಲೈಸನ್ ಬಂದೂಕ ಅವ ಅಲ್ಲಿ ನೋಡ್ರಿ. ಗುರುವಿನ ಹೆಸರು ತಗೊಂಡು ಭಂಡಾರ ಹೊಡೆದಾನ ಅಂದ್ರೆ ಇದಕ್ಕೊಂದು ಉತ್ತರ ಅದ ನಮ್ಮದು. ಏನು? 7 ಅವತಾರ ಮಾಳಿಂಗರಾಯ, 6 ಅವತಾರ ಪರಮಾತ್ಮನ ಭಕ್ತಿ ಮಾಡ್ಯಾನ. 7ನೇ ಅವತಾರ ಬೀರ ದೇವರಲ್ಲಿ ದುಡ್ದಾನ. ಎಷ್ಟು ದುಡ್ದಾನಲ್ಲ ಆ ದುಡ್ತಿಗೆ ತಕ್ಕಂತೆ ಪಗಾರ ಕೊಟ್ಟಾನ, ಹೊರತಾಗಿ ಹೆಚ್ಚುವರಿ ಕೊಟ್ಟವ ಗುರು ಅಲ್ಲ. ಏನ್ ಕೊಟ್ಟಾನ್ರಿ? ಆ ದುಡಿದ ಸಾಮರ್ಥ್ಯದಿಂದ ಏನು ಗಳಿಸ್ಯಾನಲ್ಲ ಅದನ್ನ ಬಳಕೆ ಮಾಡ್ಯಾನ. ನಿಮ್ಮದೇನದಿಲ್ಲಿ ಕೆಲಸ? ಹೇಳ್ರಲ್ಲ, ಒಂದ್ ಕೆಲಸ ಮಾಡ್ರಿ. ನಮಗ್ ಏನ್ ತಿಳಿಯಂಗಿಲ್ಲ ನೋಡು, ಅದು ನಿಮಗ್ ಕೇಳ್ತೀನಿ ನಾ. ನಿಮಗ್ ಏನ್ ತಿಳಿಯಂಗಿಲ್ಲ ನೋಡು, ಅದು ನನಗ್ ಕೇಳ್ತ ಬರ್ರಿ. ರೀ ಎಲ್ಲಿ ಬಹಳ ಚಂದ ಮಾತದ. ಹೆಂಗ ನೋಡ್ರಿ, ಇಂಡಿ ತಾಲೂಕು ಉಂಬ್ಳ್ಯಾನ ಹಟ್ಟಿ. ಏನೋ ಮೋಸ ಆಯ್ತತ್ ನೋಡ್ರಿ. ಅಲ್ಲಿ ಏನ್ ಮೋಸ ಆಗ್ಯಾದ್ರಿ? ಅಲ್ಲಿ 1100 ಬ್ಯಾಡ್ರ ಒಂದು ತುಕಾಪರಾಯಿಗೆ ಮುಸ್ಕಿ ಹಾಕದ್ರು. ಹೌದಲ್ಲ, ಮುತ್ತಿ ಹಾಕದ್ರು. ಇವ ತುಕಾಪರಾಯ ಮಕ್ಕೊಂಡಿದ. ನಿದ್ದೆ ಹತ್ತಿತ್ತು. ನಿದ್ದಿಗಣ್ಣಾಗಿ ಎದ್ದು 300 ಬಾಣ, 360 ಬಾಣ ಗುರುವಿನ ಹೆಸರು ತೋಳಿಲ ಹೊಡೆದ. ಅದು ಗುರುವಿನ ಹೆಸರು ತೋಳಾರ ಬಟ್ಟಕ್ಕೆ ಮೋಸ ಆಯ್ತು. ಅವೆಲ್ಲ ಗುರಿ ಬಡಿಲಿಲ್ಲ. ಮಹಾರಾಜ್ರ, ನಾವೊಂದು ಕೇಳ್ತಿಲ್ಲಿ, 360 ಬಾಣ ಗುರುವಿನ ಹೆಸರು ತೋಳಿಲ್ಲ, ಗುರುವಿನ ಹೆಸರು ಮರ್ತ ಬಡಿಲಿಲ್ಲ. ಬಡಿಲಿಲ್ಲ. ದಂಡಿಗೆ ಬಂದು ಒಂದೇ ಬಾಣ ಉಳಿತು. 359 ಬಾಣ ಎಲ್ಲ ಗುರುವಿನ ಹೆಸರು ತೋಳಿಲ್ಲ, ಬಡಿಲಿಲ್ಲ. ಅದೇ ಹೇಳುದ. ದಂಡಿಗೆ ಬಂದು ಒಂದೇ ಬಾಣ ಉಳಿದದ, ಗುರುವಿನ ಹೆಸರು ಜ್ಞಾಪಕಕ್ಕೆ ಬಂದದ, ನೆನಪಿಗೆ ಬಂದದ. ನೆನಪಿಗೆ ಬಂದ ಬಳಕ ತನ್ನ ಬಾಣ ತಾ ಹೂಡಿ ಹೊಡ್ಕೊಂಡ, ಗುರುವಿನ ಹೆಸರು ತೋಂಡ ಬಳಕ ಜೀವ ಹೋಗ್ಯದಾನ. ತೋಳುಕಿತ ಮೊದಲು ಹೋಗ್ಯದ ಜೀವ. ಒಂದು ಬಾಣ ತನ್ನ ತಾನೇ ಹೊಡ್ಕೊಂಡಾನ. ಮೋಸ ಯಾರಿಂದ ಆಗ್ಯದಲ್ಲಿ ವಿಚಾರ ಮಾಡ್ರಿ ನೀವು. ಮತ್ತು ಗುರುವು ತನಗ ಹೊಡಿದ ನಾನ ಮೋಸ ಮಾಡ್ತಾನ, ಮಂದಿಗೆ ಹೊಡೆದಾನ ಬ್ಯಾಡ. ಯಾರು ತಿಳಿಯಲ್ದು ನನಗಿದು. ಏನ್ ಹೇಳಕತ್ತೀರಿ ನೀವು? ಗುರುವಿನ ನಾಮ ನೆನಪಿಗೆ ಬಂದ ಬಾಣ ಹೊಡೆದಾನ, ತನ್ನ ಬಾಣ ತಾನೇ ಹೊಡ್ಕೊಂಡು ಧರಣಿಗೆ ಬಿದ್ದಾನ. ಮೊದಲು ಗುರುವಿನ ನಾಮ ತೊಗೊಂಡಿಲ್ಲ, ಅವು ವಾಯ ಹೋಗ್ಯಾವ. ಹೋಲಿ, ಆ ಗುರುವಿನ ನಾಮ ತೊಗೊಂಡು ಬಂದ ಬಳಕ ಕರೆಕ್ಟ್ ಮುಂದಿನವ್ರಿಗೆ ಬಡಿಬೇಕಿಲ್ಲ. ಅದು ತನಗ ಮೋಸ ಹೆಂಗ ಮಾಡ್ತು ಗುರುವಿನ ಬಾಣ? ಅಂದ್ರೆ ಗುರು ಕೂತು ಶಿಷ್ಯ ಖಲಾಸ್ ಮಾಡ್ತಾನ ಅಂದಂಗ ಆಯ್ತಲ್ಲ. ಪರ್ಸು ಇಂದ ಹಿಂಗ್ಯಾಕ್ ಮಾಡ್ಲತ್ತಿದ್ಯ? ಯಾರು ಗೊತ್ತಿರಪ್ಪ, ನಾನು ಅಲ್ಲ. ಹಿಂಗ್ಯಾಕ್ ಮಾಡ್ಲತ್ತಿದ್ವಿ? 2 ಮಾತು ಕಮ್ಮಿ ಹೇಳು, ತಪ್ಪು ಹೇಳಬೇಡ. ಇನ್ನೂ ಒಂದು ಮಾತು ಹೇಳಿದ್ರು ನೋಡ್ರಿ. ಗುರುವ ಎಲ್ಲಿ ಬೇಕಾದಲ್ಲಿ ಏನೋ ಹಿರಿಯರು ಹಿಂದಕ್ಕ ಈಗ ಸದ್ಯ ಯಾರೇ ಸತ್ರ ತಿಳಿರಿ ನೀವು, ಅವ್ರ ತಲೆ ಮ್ಯಾಲ ಕಾಲು ಇಡ್ಲಕ್ ಗುರುಗಳು ಬೇಕತ್. ಬರಬರಿ, ನಾನು ನಿನಗೆ ಬರಬರಿ ಹೇಳ್ತಂಬಿಡಿ ಹೇಳಿಲ್ಲ. ಗುರುಗಳು ತಮ್ಮ ಸಮಾಜದ ಗುರು ತಲೆ ಮ್ಯಾಗ ಕಾಲಿಟ್ರ ಅವ್ರ ಹೆಣ ಚಂದ ಮೋಕ್ಷಕ್ಕೆ ಹಚ್ಚ ಕೊಡ್ತಾರತ್ ನೋಡ್ರಿ ಗುರುಗಳು. ಇನ್ನೊಂದು